ಏನಿವತ್ತು ಕಾಮಾಕ್ಷಮ್ಮ ಬಡಾವಣೆಯ ರೈಲ್ವೆ ನಿಲ್ದಾಣ ಅಡಿಗಳ ದೂರದಲ್ಲಿದೆ. 10 ಅಡಿಗಳ ದೂರದಲ್ಲಿ ಇಲ್ಲಿ MRP ಅಂದರೆ ಬಾರನ್ನು ಇಲ್ಲಿ ಸ್ಯಾಂಕ್ಷನ್ ಮಾಡಿರೋದು ನಮ್ಮ ಕಿವಿಗೆ ಬಿದ್ದಿರ್ತದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ದಯಮಾಡಿ ಶಾಸಕರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಈ ಥರ ಪರಿಸ್ಥಿತಿಗಳನ್ನ ಶಾಸಕರು ಕೂಡಲೇ ಎದುರಿಸ್ತಾರೆ ಅನ್ನೋ ಭರವಸೆ ನಮಗಿದೆ. ಅವ್ರ ಗಮನಕ್ಕೆ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ನಾಳೆ ನಾವು ಕಾಮಾಕ್ಷಮ್ಮ ಬಡಾವಣೆಯ ಎಲ್ಲ ಸಾರ್ವಜನಿಕರು ಮತ್ತು ನೇಕಾರರು ಶಾಸಕರ ಬಳಿ ಹೋಗಿ ಮನವಿಯನ್ನು ಕೊಡಲಿದ್ದೇವೆ. ಏನಿದು ವಾಸ ಪ್ರದೇಶವಾಗಿದೆ, ಇದು ಇಲ್ಲಿ ಯಾವುದೇ ಕಾರಣಕ್ಕೂ ಸುಮಾರು 20 ವರ್ಷಗಳ ಹಿಂದೆಯೇ ಇಲ್ಲಿ ಬಾರ್ ಮಾಡಬೇಕು ಅಂತ ಹುನ್ನಾರ ನಡೆದಿತ್ತು. ಆಗಲೂ ಸಹ ನಾವು ಇದೇ ರೀತಿ ಪ್ರತಿಭಟನೆಗಳನ್ನ ಮಾಡಿ ಅದನ್ನು ತೆರವು ಮಾಡಿಸಿದ್ವಿ. ದಯಮಾಡಿ ಶಾಸಕರ ಗಮನಕ್ಕೆ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ಶಾಸಕರು ದಯಮಾಡಿ ಇದನ್ನು ಮನದಟ್ಟು ಮಾಡಿಕೊಂಡು ಈ ಒಂದು ಪ್ರದೇಶದಲ್ಲಿ ಅವರಂತೂ ಇಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಅಭಿಪ್ರಾಯ ಎಲ್ಲ ಮುಖಂಡರಲ್ಲೂ ಇದೆ. ದಯಮಾಡಿ ಇಲ್ಲಿ ಯಾರು ಅಬಕಾರಿ ಅಧಿಕಾರಿ ಇದ್ದೀರಿ, 100 ಅಡಿಗಳ ಅಂತರ ಇಲ್ಲ. ಇಲ್ಲಿ ಯಾವ ಕಾರಣಕ್ಕಾಗಿ ನೀವು ಬಾರನ್ನು ಕೊಡ್ತೀರಿ? ದಯಮಾಡಿ ಈ ಬಾರನ್ನು ಅಕಸ್ಮಾತ್ ಏನಾದರೂ ನೀವು ಬಾರು ಪರ್ಮಿಷನ್ನೇ ಕೊಟ್ಟಿದ್ದಾಗಿದ್ದರೆ ಉಗ್ರ ಪ್ರತಿಭಟನೆಗಳನ್ನ ನಾವು ಹಮ್ಮಿಕೊಳ್ಬೇಕಾಗುತ್ತೆ. ದಯಮಾಡಿ ಶಾಸಕರು ಸಹ ಇದರಲ್ಲಿ ಭಾಗಿಯಾಗಿ ನಮ್ಮ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀವಿ. ಏನಿವತ್ತು ಕಾಮಾಕ್ಷಮ್ಮ ಬಡಾವಣೆಯ ರೈಲ್ವೆ ನಿಲ್ದಾಣ ಅಡಿಗಳ ದೂರದಲ್ಲಿದೆ. 10 ಅಡಿಗಳ ದೂರದಲ್ಲಿ ಇಲ್ಲಿ MRP ಅಂದರೆ ಬಾರನ್ನು ಇಲ್ಲಿ ಸ್ಯಾಂಕ್ಷನ್ ಮಾಡಿರೋದು ನಮ್ಮ ಕಿವಿಗೆ ಬಿದ್ದಿರ್ತದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ದಯಮಾಡಿ ಶಾಸಕರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಈ ಥರ ಪರಿಸ್ಥಿತಿಗಳನ್ನ ಶಾಸಕರು ಕೂಡಲೇ ಎದುರಿಸ್ತಾರೆ ಅನ್ನೋ ಭರವಸೆ ನಮಗಿದೆ. ಅವ್ರ ಗಮನಕ್ಕೆ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ನಾಳೆ ನಾವು ಕಾಮಾಕ್ಷಮ್ಮ ಬಡಾವಣೆಯ ಎಲ್ಲ ಸಾರ್ವಜನಿಕರು ಮತ್ತು ನೇಕಾರರು ಶಾಸಕರ ಬಳಿ ಹೋಗಿ ಮನವಿಯನ್ನು ಕೊಡಲಿದ್ದೇವೆ. ಏನಿದು ವಾಸ ಪ್ರದೇಶವಾಗಿದೆ, ಇದು ಇಲ್ಲಿ ಯಾವುದೇ ಕಾರಣಕ್ಕೂ ಸುಮಾರು 20 ವರ್ಷಗಳ ಹಿಂದೆಯೇ ಇಲ್ಲಿ ಬಾರ್ ಮಾಡಬೇಕು ಅಂತ ಹುನ್ನಾರ ನಡೆದಿತ್ತು. ಆಗಲೂ ಸಹ ನಾವು ಇದೇ ರೀತಿ ಪ್ರತಿಭಟನೆಗಳನ್ನ ಮಾಡಿ ಅದನ್ನು ತೆರವು ಮಾಡಿಸಿದ್ವಿ. ದಯಮಾಡಿ ಶಾಸಕರ ಗಮನಕ್ಕೆ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ಶಾಸಕರು ದಯಮಾಡಿ ಇದನ್ನು ಮನದಟ್ಟು ಮಾಡಿಕೊಂಡು ಈ ಒಂದು ಪ್ರದೇಶದಲ್ಲಿ ಅವರಂತೂ ಇಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಅಭಿಪ್ರಾಯ ಎಲ್ಲ ಮುಖಂಡರಲ್ಲೂ ಇದೆ. ದಯಮಾಡಿ ಇಲ್ಲಿ ಯಾರು ಅಬಕಾರಿ ಅಧಿಕಾರಿ ಇದ್ದೀರಿ, 100 ಅಡಿಗಳ ಅಂತರ ಇಲ್ಲ. ಇಲ್ಲಿ ಯಾವ ಕಾರಣಕ್ಕಾಗಿ ನೀವು ಬಾರನ್ನು ಕೊಡ್ತೀರಿ? ದಯಮಾಡಿ ಈ ಬಾರನ್ನು ಅಕಸ್ಮಾತ್ ಏನಾದರೂ ನೀವು ಬಾರು ಪರ್ಮಿಷನ್ನೇ ಕೊಟ್ಟಿದ್ದಾಗಿದ್ದರೆ ಉಗ್ರ ಪ್ರತಿಭಟನೆಗಳನ್ನ ನಾವು ಹಮ್ಮಿಕೊಳ್ಬೇಕಾಗುತ್ತೆ. ದಯಮಾಡಿ ಶಾಸಕರು ಸಹ ಇದರಲ್ಲಿ ಭಾಗಿಯಾಗಿ ನಮ್ಮ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀವಿ.